ಟ್ರಸ್ಟ್ನ ಅಧ್ಯಕ್ಷರು, ಮಾಜಿ ಮಂತ್ರಿಗಳು, ನಮ್ಮ ಆಟಿನಗರದ ನಿವಾಸಿಗಳು ಕೂಡ, ಹೆಬ್ಬಾಳ ಕ್ಷೇತ್ರದ ನಿವಾಸಿಗಳು ಕೂಡ ಆದಂಥ ಆರ್ ಕೃಷ್ಣಪ್ಪನವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಚಂದ್ರಣ್ಣ ಅವರೇ ದಯವಿಟ್ಟು ಬನ್ನಿ. ಈಗ ಇದು ಭಾರಿ ಮುಖ್ಯವಾಗುತ್ತೆ. ಪುಸ್ತಕ ಓದ್ದವನೇ ಬಸವಂತ ಆಗ್ತಾನೆ ಅಂತ ಅಲ್ಲ, ನಾವು ಯಾವ ಪರಿಸರದಲ್ಲಿ ಬೆಳಿತೀವಿ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಒಬ್ಬ ಸಾಧಕ ರಾಷ್ಟ್ರ ಮಟ್ಟದಲ್ಲಿ ಬೆಳೆದು ಹೆಸರು ಮಾಡಿರೋದಕ್ಕೆ ಇವೆಲ್ಲ ಗುರುಗಳು ಸಾಕ್ಷಿ ಆಗ್ತವೆ. ನೀವ್ಯಾರು ಬರ್ತೀರಾ ವೇದಿಕೆಗೆ? ವಸಂತವ್ರ ಆ ಕಡೆ ಅಂತಾರೆ. ಇಲ್ಲ, ನೀವು ಅಮ್ಮವ್ರ ಆ ಕಡೆ ಹೋಗ್ತೀವಿ. ಗೌರವ ಸಮರ್ಪಣೆ ನಂತರ ನಮ್ಮ ಮಂಜುನಾಥ್. ಈ ದಿನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ರೀತಿಯ ಮುಕುಟವನ್ನು ತಂದುಕೊಟ್ಟಂಥ ಡಾಕ್ಟರ್ ಸುಶೀಲಮ್ಮನವರು ಏನು ಇವತ್ತು ಹೆಬ್ಬಾಳದಲ್ಲಿರ್ತಕ್ಕಂಥ ಸೇವಾಶ್ರಮ, ಆ ಆಶ್ರಮದಲ್ಲಿ ಶೋಷಿತ ಹೆಣ್ಣು ಮಕ್ಕಳಿಗೆ ಆಶ್ರಯವನ್ನು ಕೊಟ್ಟು ಅನ್ನ ಇಲ್ಲದೆ ಮತ್ತು ಯಾವುದೇ ಒಂದು ಮೇಲೆ ಇಲ್ಲದೆ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಕರ್ಕೊಂಬಂದು ಅವರ ಜೀವನಕ್ಕೆ ಬೆಳಕನ್ನು ಕೊಟ್ಟಂಥ ಶ್ರೀಮತಿ ಸುಶೀಲಮ್ಮನವ್ರಿಗೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟುಗೂಡಿ ಅವರು ಮಾಡಿದ ಅತ್ಯುನ್ನತ ಕೆಲಸಕ್ಕೆ ಈಗಾಗಲೇ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಅವರ ಬಗ್ಗೆ, ಕರ್ನಾಟಕ ರಾಜ್ಯದ ಮದರ್ ತೆರೇಸಾ ಅಂತೇಳಿ ಆ ಒಂದು ಮದರ್ ತೆರೇಸಾ ಹೆಸರಿಗೆ ಒಂದು ಮುಕ್ಕೋಟಿ ಕೊಟ್ಟಂತೆ ಇವತ್ತು ಅವರಿಗೆ ಕೇಂದ್ರ ಸರ್ಕಾರವು ನಮ್ಮ ರಾಜ್ಯ ಸರ್ಕಾರದ ಒಂದು ಒಪ್ಪಿಗೆ ಮೇರೆಗೆ ಮತ್ತು ನಮ್ಮ ರಾಜ್ಯ ಸರ್ಕಾರದ ಏನು ಶಿಫಾರಸ್ಸಿನ ಮೇರೆಗೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹೆಬ್ಬಾಳದ ಜನತೆಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಹೆಮ್ಮೆಯ ಒಂದು ವಿಚಾರವಾಗಿರುತ್ತೆ. ಈ ವಿಚಾರದಲ್ಲಿ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಕೇಳಿದಾಗ ನಮ್ಮ ಹೆಬ್ಬಾಳದ ಜನರನ್ನು ಸೇರಿ ಮಹಿಳೆಯರು, ಸಾಕಷ್ಟು ಮಹಿಳೆಯರು ಮತ್ತು ಈ ಸಾಯಿ ದೇವಸ್ಥಾನದ ಅನೇಕ ಭಕ್ತಾದಿಗಳು ಎಲ್ಲರೂ ಬಂದು ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಮ್ಮವ್ರಿಗೆ ಪ್ರಶಸ್ತಿ ಏನು ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅದು ಅತ್ಯುನ್ನತ ಪ್ರಶಸ್ತಿಯಾಗಿದ್ದು, ಈ ಪ್ರಶಸ್ತಿಗೆ ಅರ್ಹರಾಗಿದ್ದು ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಬಹಳ ಅದ್ಭುತವಾಯಿತು, ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಯಿತು. ಬಹಳ ಖುಷಿಯಾಯಿತು. ಎಲ್ಲರೂ ಸಹ ನನ್ನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸದಿಂದ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಬಹಳ ತೆಗೆದುಕೊಂಡು ಅದ್ಧೂರಿಯಾಗಿ ಮಾಡಿದ್ದಾರೆ.